ಡಿ ಬಾಸ್ ಹೇಳ್ದಂಗೆ ಇವತ್ತವರೆಗೂ ನಾನು ತಲೆ ಹೊಡೆದಿಲ್ಲ. ನನ್ನ ಮನೆ ದುಡ್ಡು ಹಾಕಿ ನಾನು ಕಷ್ಟಪಟ್ಟು ಮಾಡಿದ್ದೀನಿ. ಲಂಗ ಕಟ್ಟೋ ನೀನೆ ಲಾಂಗ್ ಹಿಡಿದ್ರೆ ಲುಂಗಿ ಕಟ್ಟೋ ನಾವೇನ್ ಪುಂಗಿ ಊತ ಕೂತಿರ್ತೀವ. ಡೈಲಾಗ್ ನ ಕಟ್ ಮಾಡಬೇಕು ಅಂತ ಸ್ಟ್ರಾಂಗ್ ಆಗಿ ಹೇಳ್ಬಿಟ್ಟು ಹೋಗಿದ್ದಾರೆ. ಮತ್ತೇನಾದ್ರು ಅಪ್ರೋಚ್ ಆದ್ರೆ ಅಥವಾ ನೀವೇ ಡೈಲಾಗ್ ಏನ ಕಟ್ ಮಾಡುವ ಆಸೆ ಇದೆಯಾ? ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಅದ್ರಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ ನಾನು. ಅದು ಏನೇ ಆಗ್ಲಿ ನಾನಂತೂ ಕಾಂಪ್ರಮೈಸ್ ಆಗಲ್ಲ ಸರ್. ಲಂಗ ಕಟ್ಟೋ ನೀನೆ ಲಾಂಗ್ ಹಿಡಿದ್ರೆ ಲುಂಗಿ ಕಟ್ಟೋ ನಾವೇನ್ ಪುಂಗಿ ಊತ ಕೂತಿರ್ತೀವ. ವೀಕ್ಷಕರೇ ನಮಸ್ಕಾರ, ಇನ್ಸೈಡರ್ಸ್ಗೆ ಸ್ವಾಗತ. ವೀಕ್ಷಕರೇ, ಮೊದಲೆಲ್ಲ ಸಿನಿಮಾ ರಿಲೀಸ್ ಆದ್ರೆ ಒಂದು ಚಪ್ಪಾಳೆ, ವಿಸಲ್ಲು, ಪಟಾಕಿ ಸೌಂಡ್ಗಳು ಇವೆಲ್ಲ ಸಂಭ್ರಮದ ಒಂದು ಆಚರಣೆ ಇರ್ತಿತ್ತು. ಬಟ್ ಇತ್ತೀಚೆಗೆ ಯಾಕೋ ಕೆಲವೊಂದು ಬದಲಾವಣೆಗಳು ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಅಂದ್ರೆ ಗಲಾಟೆಗಳಾಗಿರ್ಬೋದು, ಅಥವಾ ಇದನ್ನ ಕಟ್ ಮಾಡಿ ಅದನ್ನ ಕಟ್ ಮಾಡಿ ಅಲ್ಲಿ ಅದು ಇರಬಾರ್ದಿತ್ತು, ಅಥವಾ ಸಿನಿಮಾ ತರ ನೋಡ್ತಿದಾರೆ ಇಲ್ವಾ ಅನ್ನೋ ಕನ್ಫ್ಯೂಷನ್ ಜನಗಳ ಮಧ್ಯೆ ಎಲ್ಲ ಇದೆ. ಸೊ ಇತ್ತೀಚೆಗೆ ಒಂದು ಘಟನೆ ನಡೀತಿದೆ. ಅಂದ್ರೆ ಸೂರ್ಯ ಅಣ್ಣ ಅಂತ ಒಂದು ಸಿನಿಮಾ, ಅದಕ್ಕೆ ಏನು ಗಲಾಟೆ ಆಯ್ತು. ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನೋಡ್ತಿದ್ರೋ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ನಿರ್ದೇಶಕರು, ನಿರ್ಮಾಪಕರು ಹಾಗೂ ಆ ಸಿನಿಮಾದ ಹೀರೋ ನಮ್ ಜೊತೆಗಿದ್ದಾರೆ. ಬನ್ನಿ, ಏನಾಯ್ತು ಅಂತ ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಏನ್ ಇನ್ಸಿಡೆಂಟ್ ಇದು, ಏನ್ ಕತೆ ಅಂತ ಸೋಷಿಯಲ್ ಮೀಡಿಯಾ ತುಂಬಾ ಓಡಾಡ್ತಿದೆ. ಏನ್ ಕತೆ ಅಂತ? ಸರ್, ಇದು ಬಂದು ಒಂದು ಅಂಡರ್ ವರ್ಲ್ಡ್ ಕತೆ ಮಾಡ್ಕೊಂಡು ನಾವು ಇಟ್ಟಿದ್ದೀವಿ. ಸೊ ಇದು ಒಂದು ಮೊನ್ನೆ ಮಾಡಿರ್ತಕ್ಕಂಥ ಕತೆ ಅಲ್ಲ. 3 ವರ್ಷ ತಗೊಂಡು ಈ ಸ್ಕ್ರಿಪ್ಟ್ ತಗೊಂಡು ಸ್ಟೋರಿ ತಗೊಂಡು ಅಲ್ಲಲ್ಲಿ ನಾನು ಹೋಗಿ ರಿಯಾಲಿಟಿಯಾಗಿ ಮಾರ್ಕೆಟಲ್ಲಿ 1:30ಗೆಲ್ಲ ಹೋಗಿ 2 ಗಂಟೆಗೆಲ್ಲ ನಿಲ್ತ್ಕೊಂಡು 3 ಅವರ್ ಅಲ್ಲಿ ಏನು ಇಲ್ಲಿಗಲ್ ಆಯ್ತಾಯ್ತು ಅದನ್ನೆಲ್ಲ ನೋಡಿ, ಆಮೇಲೆ ಅಂಡರ್ ವರ್ಲ್ಡ್ ಅಲ್ಲಿ ಯಾವ ಥರ ಎಲ್ಲ ಅನುಭವಿಸಿದಾರೆ ಪಾಪ ಅಣ್ಣಂದಿರು, ಅವ್ರನ್ನೆಲ್ಲ ಕತೆ ತಗೊಂಡು ರಿಯಲಿಸ್ಟಿಕ್ ಆಗಿ ಇದೊಂದು ಕತೆ ಮಾಡಿದ್ದೀನಿ. ಜನಕ್ಕೆ ಒಂದು ತಲುಪಲಿ. ಇವತ್ತು ಸುಮ್ಮನೆ ಅವ್ನು ನೋಡಿದಿ ನಾನು ಹೆಸರು ಮಾಡೋಣ, ನೀನು ಇವತ್ತು ಸತ್ತಾಗ ಒಂದು ಉಡ್ದಾರನೂ ಸಿಗಲ್ಲ ನಮಗೆ. ಬಿಟ್ಕೊಟ್ಟು ಬಾಳೋದೈತಲ್ಲ, ಅದು ನಾವು ಸಾಯೋ ಗಂಟನೂ ತುಂಬಾ ಚೆಂದಾಗಿರ್ತೈತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ಅಶ್ವಿನಿ ಅವರು ಬಂದ್ಬಿಟ್ಟು ಏನು ಇಲ್ಲಿ ಮಾತಾಡಿದ್ರು, ಗಲಾಟೆ ಮಾಡಿದ್ರು, ಮಹಿಳೆಯರಿಗೆ ನೀವು ಏನು ಅವಾಚ್ಯ ಶಬ್ದಗಳಿಂದ ಬೈತಿದ್ದೀರಾ ಅಥವಾ ಇದನ್ನ ಕಟ್ ಮಾಡ್ಬೇಕಂತ ಹೇಳಿದ್ರೆ ಆ ಇನ್ಸಿಡೆಂಟ್ ಬಗ್ಗೆ ಹೇಳಿದ್ದಾರೆ. ಸರ್, ಅವ್ರಿಗೆ ಗೊತ್ತಾಗಿಲ್ಲ ಬಂದು ಅದೊಂದು ಡೈಲಾಗ್ ಅಂತ ಅವ್ರು ನೋಡ್ತಾ ಇದ್ದಾರೆ. ಅವ್ರಿಗೆ ಆಕ್ಚುಲಿ ತುಂಬಾ ನನ್ನ ಜೊತೆಗೆ ಚೆಂದಾಗಿದ್ರು ಅಕ್ಕ. ಯಾರು ಹೇಳಿದ್ರು ಏನೋ ಗೊತ್ತಿಲ್ಲ, ನನಗೂ ಗೊತ್ತಾಗ್ತಾ ಇಲ್ಲ ಅದು ಹೆಂಗ್ ಸರ್ ಎತ್ತಕೈತೈತೆ. ಇವಾಗ ಡೈಲಾಗ್ ತರ ನಾವು ಪಿಕ್ಚರ್ ತರ ನೋಡ್ಬೇಕು. ಇವಾಗ ಎಲ್ಲೋ ನಾವು ಒಂದ್ ಕಡೆ ಮರ್ಡರ್ ಮಾಡ್ಬೇಕಂದ್ರೆ ನಾವು ಅವಾಚ್ಯ ಶಬ್ದಗಳು ಯೂಸ್ ಮಾಡಲೇಬೇಕು. ಒಂದ್ ಕಡೆ ಒಂದು ಮರ್ಡರ್ ಮಾಡಿದಾಗ ಅದು ಕಾನ್ಸೆಪ್ಟ್ ಏನಂದ್ರೆ, ಅಕ್ಕ ಒಂದು 4 ಜನನ ಬೆಳೆಸಿರ್ತಾರೆ. ಸೊ ಅಕ್ಕ ಯಾವುದೋ ಒಂದು ವಿಷಯಕ್ಕೆ, ಒಂದು ಒಳ್ಳೆ ವಿಷಯಕ್ಕೆ ಹೊಡೆದಿರ್ತಾರೆ. ಒಂದು 3 ಜನಕ್ಕೆ ಅವ್ರು ಟ್ರಿಗರ್ ಆಗ್ತಾರೆ ಹೊಡಿಬೇಕಾದ್ರೆ. ಅವಾಗ ಅಲ್ಲಿ ಡೈಲಾಗ್ಗೆ ಯೂಸ್ ಆಗ್ತೈತೆ ಅಂತಹ ಆ ಸಿಚುವೇಶನ್ಗೆ ಏನು ಅಂತ ಬರ್ದಿರೋ ಅದೊಂದು ಡೈಲಾಗು. ಆಮೇಲೆ ರಿಟರ್ನ್ ಅಕ್ಕನೂ ಹೊಡಿತಾರೆ ಡೈಲಾಗು. ಅಲ್ಲಿ ನಾನು ಕಟ್ ಮಾಡಿದ್ದೀನಿ. ಪಿಕ್ಚರಲ್ಲಿ ನೋಡಿದ್ರೆ ನಿಜವಾಗ್ಲೂ ಅಕ್ಕ ಎಲ್ಲ ಲೇಡೀಸ್ಗಳಿಗೆ ತುಂಬಾ ಗೌರವ ಕೊಟ್ಟು ಆ ಒಂದು ಕ್ಯಾರೆಕ್ಟರ್ ಮಾಡಿಸಿದ್ದೀನಿ ಅಕ್ಕನಿಗೆ. ಪಿಕ್ಚರ್ ನೋಡಿದಾಗಲೇ ಗೊತ್ತಾಗೋದು. ಎಲ್ಲಾನು ನೋಡಿ ಹಂಗೆ ಜಡ್ಜ್ಮೆಂಟ್ ಮಾಡೋಕ್ಕಾಗಲ್ಲ ಅಲ್ವಾ. ಅವ್ರ ವಾದ ಏನ್ ಸರ್? ಇವಾಗ ಮಹಿಳಾ ಸಂಘದಲ್ಲಿ ಸ್ವಲ್ಪ ಜನ ಬಂದಿದ್ರು ಅನ್ಸುತ್ತೆ. ಸೊ ಚೇಂಬರ್ಗೆ ಹೋಗ್ತೀನಿ ಅಂತ ಆ ವಿಡಿಯೋ ನಾನು ಗಮನಿಸಿದೆ. ಅದ್ರಲ್ಲಿ ಚೇಂಬರ್ಗೆ ಹೋಗ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ಅವ್ರ ವಾದ ಏನಾಗಿದೆ ಅಂತ? ಸರ್, ಅವ್ರ ವಾದ ಏನಾಗೈತೆ ಅಂದ್ರೆ ಅದೊಂದನ್ನೇ ನೋಡ್ತಾ ಇದಾರೆ ಹೊರತು ಪಿಕ್ಚರ್ ಅಂತ ಏನಂತ ನೋಡ್ತಾ ಇಲ್ಲ. ಇಲ್ಲಿ ಎಲ್ರು ಕಷ್ಟಪಟ್ಟಿದ್ದಾರೆ, ಎಲ್ರು ಶ್ರಮ ಪಟ್ಟಿದ್ದಾರೆ, ಇನ್ಕ್ಲೂಡ್ ಅಕ್ಕನೂ ಸಹ ಕಷ್ಟಪಟ್ಟಿದ್ದಾರೆ. ಎಲ್ರಿಗೂ ಒಂದು ಫಲ ಸಿಗ್ಬೇಕಂತಾನೆ ನಾನು ಇದೊಂದು ಸಬ್ಜೆಕ್ಟ್ ಮಾಡಿದ್ದೀನಿ. ಫಸ್ಟ್ದಾಗ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಇವತ್ತಿರೋ ವಯಸ್ಸು ಹುಡುಗರಿಗೆ ಇದು ಕಂಟೆಂಟ್ ಮಾಡಿದ್ದೀನಿ. ನೀವು ಹೇಳಿದ್ರೆ ಯಾರು ಕೇಳಲ್ಲ. ಇದೇ ಅಂಡರ್ ವರ್ಲ್ಡ್ ಅಲ್ಲಿ ಅನುಭವಿಸಿರೋ ತಗೊಂಡ ಅವ್ರು ಹೇಳಿದ್ರೆ ಎಲ್ಲೋ ಒಂದು ವಯಸ್ಸು ಹುಡುಗರು ಕೇಳ್ತಾರೆ, ಅಪ್ಪ ಮಾತು ಕೇಳ್ಬೋದು. ನಾವು ಹಂಗೆ ಅವರು ಯಾವ ಥರ ಜರ್ನಿ ಬಂದಿದ್ದಾರೆ ಅಂದ್ರೆ, ನಿಜವಾಗ್ಲೂ ಟ್ರೈಲರ್ ಅಲ್ಲಿ ನಮ್ಮ ಜಿಬ್ರಾಣ ಅಂತ ಅಂಡರ್ ವರ್ಲ್ಡ್ ಅಲ್ಲಿ ಇದ್ದವರು, ಅವರು ಸಹ ಅವ್ರ ವೈಫ್ ಮಾತಾಡಿದ್ರು ಮೊನ್ನೆ, ಕಣ್ಣಲ್ಲಿ ನೀರೆಲ್ಲ ಹಾಕೊಂಡು. ಸೊ ಅದೆಲ್ಲ ಜನಕ್ಕೆ ಮುಟ್ತು. ಸೊ ಅವ್ರು ಹೇಳಿದ್ರೆ ಜನಕ್ಕೆ ಮುಟ್ತೈತೆ ಅಂತಾನೆ ಸೊ ಡೈಲಾಗ್ ಬರ್ತಿರೋದು. ಪಿಕ್ಚರ್ ತರ ತಗೊಂಡು ನೋಡ್ಬೇಕು ಹೊರತು ಬೇರೆ ತರ ಇಲ್ಲ. ವೈಯಕ್ತಿಕವಾಗಿ ಯಾರು ವೈಯಕ್ತಿಕವಾಗಿ ನಾನು ಏನು ಬರ್ದಿಲ್ಲ. ಆಕ್ಚುಲಿ ನಮ್ಮನೇಲೂ ನಮ್ಮ ಅಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ನಾನು ಹಂಗಿದ್ರೆ ನಾನು ಯಾಕೆ ಸರ್ ಬರಿಬೇಕು? ನಮ್ಮನೇಲಿ ಇದಾರಲ್ಲ. ನಾನು ಅವ್ರನ್ನ ಮೇಡಮ್ ಅಂತ ಇಲ್ಲ, ಅಕ್ಕ ಅಂತಾನೆ ಯಾವಾಗಲೂ ನಾನು ಕರೀದೆ. ಎಲ್ರಿಗೂ ಅಷ್ಟೇ, ಕಂಟೆಂಟ್ ತರ ತಗೊಂಡು ನೋಡ್ಬೇಕು ಸರ್. ನಾನು ದಂಡುಪಳ್ಯಗಿಂತ ನಾನೇನು ಇದು ಬರ್ದಿಲ್ಲ. ದಂಡುಪಳ್ಯ ನೋಡಿರಲ್ಲ, ಅದು ರಿಯಲ್ ಕತೆ ಅಂತಾನೆ ನೋಡೋದು. ಆ ಥರ ಯಾವ ಥರ ತೋರಿಸೋರು ಅದನ್ನೆಲ್ಲ ಅದೊಂದು ಜನಕ್ಕೆ ತಲುಪಬೇಕಂತಾನೆ. ಅದ್ರ ಬಗ್ಗೆ ನಾನು ತಪ್ಪಾಗಿ ಹೇಳ್ತಾ ಇಲ್ಲ. ನಾನು ಅದಕ್ಕಿಂತ ಇದೊಂದು ಅಂಡರ್ ವರ್ಲ್ಡ್ ಅಲ್ಲಿ ಏನೋ ನಡೀತಾ ಇತ್ತು ಅಂತಾನೆ ತೋರಿಸಿದ್ದೀನಿ, ಜನಗಳಿಗೆ ತೋರಿಸಿದ್ದೀನಿ. ನಿಜವಾಗ್ಲೂ ಇದು ಜನ ಎಕ್ಸೆಪ್ಟ್ ಮಾಡ್ಕೊತಾರೆ. ಅಕ್ಕನಿಗೇನೋ ಹಿಟ್ಟೇಟ್ ಆಗಿರ್ಬೋದು, ಬಟ್ ಅಕ್ಕ ಪಿಕ್ಚರಲ್ಲಿ ನೋಡಿದ್ರೆ ತುಂಬಾ ಚೆಂದಾಗಿತ್ತು ಅಂತಾನೆ ಅವರು ಹೇಳ್ತಾರಂತ ಅನ್ಕೊಂಡಿದ್ದೀನಿ ನಾನು. ಸರ್, ಶೂಟಿಂಗ್ ಟೈಮಲ್ಲಿ ಅವರು ಇರ್ತಾರೆ ಅಪೋಸಿಟ್ ಆಗಿ, ಆ ಡೈಲಾಗ್ ಅಲ್ಲೂ ಹೇಳಿರ್ತಾರೆ, ಆಮೇಲೆ ಡಬ್ಬಿಂಗ್ ಟೈಮಲ್ಲಿ ಹೇಳಿರ್ತಾರೆ. ಆ ಟೈಮಲ್ಲಿ ಅವ್ರು ಗಮನಿಸ್ಲಿಲ್ವಾ ಹಿಂಗೆ ಅಂತ? ಅಲ್ಲ, ಅವ್ರಿಗೆ ಗೊತ್ತಾಯ್ತು. ಅವಾಗ ಅಷ್ಟೊಂದು ಇಷ್ಟು ವೈರಲ್ ಆಗ್ತೈತೆ ಅಂತ ಗೊತ್ತಾಗಿದ್ದಿಲ್ಲ ಅವ್ರಿಗೆ. ಅವಾಗೇನೋ ನೋಡಿದ್ರು, ಸೇರಿ ಸುಮ್ಮನೆ ಆಗ್ಬಿಟ್ರು. ಇದು ತುಂಬಾ ಕಡೆ ವೈರಲ್ ಆಗ್ತಾರೆ. ಟ್ರೈಲರ್ ಬಂದು ತುಂಬಾ ಎಲ್ಲ ಕಡೆ ವೈರಲ್ ಆಗ್ತಾ ಇರೋದ್ರಿಂದ ಯಾರಾದ್ರೂ ಹೇಳಿರ್ಬೋದು ಏನಕ್ಕ ಹಂಗಿಂಗೆ ಅಂತ. ಇವಾಗ ಹೇಳಕ್ಕೆ ಇರ್ತಾರಲ್ಲ ಅಣ್ಣ, 100 ಜನ, ಒಂದು 10 ಜನ ಇರ್ತಾರೆ. ಹಿಂಗು 10 ಜನ, ಒಂದು 10 ಜನ ಹಂಗೂ ಇರ್ತಾರೆ.
ಹಂಗೇನೋ ಬಂದಿರ್ಬೋದು ಅಕ್ಕ ಆಫೀಸ್ಗೆ ಅಷ್ಟೇ. ಈ ಹಿಂದೆ ಕೂಡ ಒಂದು ವಿಡಿಯೋ ನಾನು ಗಮನಿಸಿದೆ, ಒಂದು ಸಾಂಗ್ ಶೂಟಿಂಗ್ ನಡೀತಿತ್ತು, ಅಲ್ಲಿ ಇನ್ನೊಂದು 4 ಜನ ಬಂದ್ಬಿಟ್ಟು ನಿಮ್ಮ ಮೇಲೆ ಆಕ್ರಮಣ ಮಾಡೋ ತರ ಬಂದ್ರು. ಯಾಕೆ ನಿಮ್ ಸಿನಿಮಾಗೆ ಮಾತ್ರ ಈ ತರ ಅನಿಸ್ತಿದೆ, ಯಾಕೆ ಅಂತ? ಸರ್ ಅದು ಒಂದು ಏನಂದ್ರೆ, ಅದು ನಾನು ವೈಯಕ್ತಿಕವಾಗಿ ಅಲ್ಲಿ ಒಂದು ಪ್ರಮೋಷನ್ ಮಾಡ್ಬೇಕಂತಾನೆ ಮಾಡಿದ್ದೆ ಸರ್. ಹೀರೋಯಿನ್ ಅವ್ರಿಗೆ ಏನು ಗೊತ್ತಿಲ್ಲ, ಒಂದು ಫ್ರಾಂಕ್ ಮಾಡೋಣ ಅಂತ ನಾನು ಅದನ್ನ ನೋಡಿದೆ. ಅದು ನೋಡಿದ್ರೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ಬಿಡ್ತು. ಅಂದ್ರೆ ಇವತ್ತು ಎಷ್ಟೋ ಪಿಕ್ಚರ್ಗಳು ಕನ್ನಡ ಬಂದು ಅಡ್ರೆಸ್ ಇಲ್ದಂಗೆ ಹೋಗ್ತೈತೆ. ಈ ಪಿಕ್ಚರ್ ರಿಲೀಸ್ ಆಯ್ತು ಅಂತ. ಸೊ ನನಗೆಲ್ಲ ತಾಟ್ ಆಗ್ಬಿಡ್ಬಾರ್ದಂತ ಒಂದ್ ಕಡೆ ವೈರಲ್ ಮಾಡಿ ಇಡೀ ಜನಕ್ಕೆ ತಲುಪಬೇಕಿದು. ಇದು ನಾನ್ ಮಾಡಿ ನನ್ನ ವೈಯಕ್ತಿಕವಾಗಿ ನಾನು ಮನೇಲಿ ಇಟ್ಕೊಳಕ್ ಆಗಲ್ಲ. ಜನಕ್ಕೆ ತಲುಪಬೇಕಂತಾನೆ ಇಷ್ಟು ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ 3 ವರ್ಷ ಸರ್ ಸ್ಟ್ರಗಲ್ ಮಾಡಿರೋದು. ತುಂಬಾ ಕಷ್ಟಪಟ್ಟು ನನ್ನ ಜೊತೆಗೆ ಎಲ್ಲರೂ ನಿಲ್ತಿದ್ದಾರೆ. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ಗಳು, ಆಮೇಲೆ ಆರ್ಟಿಸ್ಟ್ಗಳಿಂದ ಹಿಡಿದು ತುಂಬಾ ಬೆಂಬಲವಾಗಿ ಎಲ್ಲ ನಿಲ್ತಿ ಸಪೋರ್ಟ್ ಮಾಡಿದ್ದಾರೆ ಸರ್. ಒಂದು ಸಬ್ಜೆಕ್ಟ್ ಗೆಲ್ಬೇಕು, ಇಲ್ಲಿ ಕನ್ನಡ ಗೆಲ್ಬೇಕಂತಾನೆ ನಾನು ಹೋರಾಡ್ತಾ ಇದ್ದೀನಿ ಹೊರತು ಪರಭಾಷೆಗಳಿಗೆ ಇಲ್ಲಿ ತುಂಬಾ ಅವ್ರದೇ ಓಡ್ತಾ ಇತ್ತು. ಇಲ್ಲಿ ಯಾವುದೋ ಒಂದು ತೆಲುಗು ಪಿಕ್ಚರ್ ಆದ್ರೆ, ತಮಿಳ್ ಪಿಕ್ಚರ್ ಆದ್ರೂ ಸರಿ, ಮಾಲ ನೋಡಿದ್ರೆ ಎಲ್ಲ ಬುಕ್ಕಿಂಗ್ ಆಗ್ಬಿಟ್ಟಿರ್ತೈತೆ. ನಮ್ಮ ಕನ್ನಡ ಪಿಕ್ಚರ್ಗೆ ಯಾರು ಪ್ರಾಮುಖ್ಯತೆ ನೀಡ್ತಾ ಇಲ್ಲ. ಸೊ ಇದೇನೋ ವೈರಲ್ ಆಗ್ತೈತೆ ಸೂರ್ಯಣ್ಣ ಟೈಟ್ಲ್ ಅನ್ನೋದಕ್ಕೆ ನನಗೊಂದು ಖುಷಿ ಆಯ್ತೈತೆ. ಹಿಂದ್ಗಡೆ ಏನೋ ಫೋನ್ಗಳು ಬರ್ತೈತೆ, ಬರಲಿ ಬಿಡಿ ಸರ್, ನನಗೇನು ಭಯ ಇಲ್ಲ. ನನ್ನ ಜೀವಕ್ಕಂತೂ ಎದುರಿಲ್ಲ ಸರ್. ನಾನು ಹಂಗೆ ಬಾಳ್ಬೇಕು, ಹಿಂಗೆ ಬಾಳ್ಬೇಕು, ಕೋಟೆ ಕಟ್ಟಿ ಆ ಕೋಟೆಯಲ್ಲಿ ರಾಜನಾಗಿ ಬಾಳ್ಬೇಕಂತನೂ ನನಗೆ ಇಷ್ಟ ಇಲ್ಲ ಸರ್. ನನಗೆ ಯಾರು ಏನೇ ತೊಂದರೆ ಕೊಡಲಿ ಸರ್. ನಾವು ಇವತ್ತು ಹೇಳ್ದಂಗೆ ನನಗೇನು ಆ ಕಣ್ಣಲ್ಲಿ ಏನು ಭಯ ಇಲ್ಲ ಸರ್. ಡಿ ಬಾಸ್ ಹೇಳ್ದಂಗೆ ಇವತ್ತವರೆಗೂ ನಾನು ತಲೆ ಹೊಡೆದಿಲ್ಲ. ನನ್ನ ಮನೆ ದುಡ್ಡು ಹಾಕಿ ನಾನು ಕಷ್ಟಪಟ್ಟು ಮಾಡಿದ್ದೀನಿ. ಹಂಗೂ ಏನಾದ್ರು ತುಳ್ಕೊಂಡು ಹೋಗ್ಲಿ ಸರ್, ನನಗೇನು ಅದ್ರ ಬಗ್ಗೆ ಬೇಜಾರಿಲ್ಲ. ಡಿ ಬಾಸ್ ಹೇಳ್ದಂಗೆ ಏನಾದ್ರು ತುಳಿತಾ ಇದ್ರು ಅವ್ರಿಗೆ ಗೊತ್ತಿಲ್ಲ, ಅವ್ರು ಮಾಡ್ತಾ ಇರ್ತಾರೆ. ನಮ್ಮನ್ನು ಕಾಪಾಡೋದು ಒಂದು ಧರ್ಮ ಅಂತ ಹೇಳಿದ್ದಾರೆ ಡಿ ಬಾಸ್. ಅವ್ರು ಏನಾದ್ರು ಬೈಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಅವ್ರಿಗೆ ಗೊತ್ತಿಲ್ಲ ಅವ್ರು ಏನು ನಂಗೆ ಮಾಡ್ತಾ ಇದ್ದಾರೆ ಅಂತ. ನನ್ಗೆ ಇವಾಗಲೂ ಅವರೆಲ್ಲ ಚೆಂದಾಗಿಲ್ಲ ಅಂತ ನನ್ನ ಭಾವನೆ ಸರ್. ಒಂದಿನ ಅವ್ರಿಗೆ ಗೊತ್ತಾದಾಗ ಅದು ರಿಯಲೈಸ್ ಮಾಡ್ಕೊತಾರೆ. ಇವಾಗ ಡೈಲಾಗ್ನ ಕಟ್ ಮಾಡಬೇಕು ಅಂತ ಸ್ಟ್ರಾಂಗ್ ಆಗಿ ಹೇಳ್ಬಿಟ್ಟು ಹೋಗಿದ್ದಾರೆ. ಮತ್ತೇನಾದ್ರು ಅಪ್ರೋಚ್ ಆದ್ರೆ ಅಥವಾ ನೀವೇ ಡೈಲಾಗ್ ಏನು ಕಟ್ ಮಾಡುವ ಆಸೆ ಇದೆಯಾ? ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಅದ್ರಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ ನಾನು. ಅದು ಏನೇ ಆಗಲಿ ನಾನಂತೂ ಕಾಂಪ್ರಮೈಸ್ ಆಗಲ್ಲ ಸರ್. ನನ್ನ ಪಿಕ್ಚರ್ಗೆ ನಾನು ಜೀವ ತುಂಬಿದ್ದೀನಿ ಸರ್. ಎಷ್ಟೋ ಜನ ಮಾಡ್ಬೇಕಾದ್ರೆ ನಾನು ಸುತ್ತಿರ ಬಂದು ಇವನೇನಕ್ಕೆ ಮಾಡ್ತಾ ಇದ್ದಾನೆ, ಇವನೇನು ದೊಡ್ಡ ಹೀರೋನ, ಹಂಗಿಂಗಂತೆಲ್ಲ ಕೇಳಿದವ್ರಿಗೆಲ್ಲ ನಾನು ಒಂದೇ ಮಾತು ಹೇಳೋದು, ಹೌದು ನನ್ನ ಕತೆಗೆ ನಾನೇ ಹೀರೋ, ನನ್ನ ಸಬ್ಜೆಕ್ಟಿಗೆ ನಾನೇ ಹೀರೋ. ಕಥೆಯನ್ನು ಆರಿಸ್ಕೊಂಡಿದ್ದೀನಿ. ಇವತ್ತು ಮೊನ್ನೆ ಆರಿಸ್ಕೊಂಡಿಲ್ಲ ಸರ್. ನಾನು ಒಂದು 20 ವರ್ಷ ಕೆರಿಯರ್ ಸರ್. ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಬೆಳೆದವ್. ನಾನು ತುಂಬ ಹಳ್ಳದಲ್ಲಿ ಕಷ್ಟ, ನೋವು, ಕಣ್ಣೀರು ಎಲ್ಲ ನೋಡಿ ಬೆಳೆದವನು ಸರ್. ನಾನು ಒಂದು ಆಟೋ ಡ್ರೈವರ್ ಸರ್. ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಬೆಳೆದವನು. ಇವತ್ತು ನಾನು ಇಡೀ ನನ್ನ ಫ್ಯಾಮಿಲಿ ನನ್ನ ಹಿಂದೆ ನಿಲ್ತಿ ಸಪೋರ್ಟ್ ಮಾಡ್ತಾಯಿದ್ದೆ. ಇದು ನಾನು ಒಂದು 22 ವರ್ಷ ಕೆರಿಯರ್ ಸರ್ ಇದು. ಸರ್ ನೀವೇ ಹೇಳಿದ್ರಿ ಆಟೋ ಡ್ರೈವರ್ ಆಗಿದ್ರಿ, ಈಗ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದೀರಾ. ಸೊ ಆ ಸ್ಟ್ರಗಲ್ ತುಂಬಾ ಇರುತ್ತೆ ಅಲ್ವಾ? ಸೊ ಈ ಯಾಕೆ ಸೂರ್ಯ ಅಣ್ಣ ಅನ್ನೋ ಸಿನಿಮಾಗೆ ಜಾಸ್ತಿ ಬೆಂಬಲ ಸಿಗ್ತಲ್ವಾ? ಏನು ಕಷ್ಟ ಇದೆ ಅಂತ ಇವಾಗ? ಸರ್ ಬೆಂಬಲ ಸಿಗ್ತಾ ಇರೋದಕ್ಕೆ ಸರ್ ಈ ಥರ ಎಲ್ಲ ನನಗೆ ಹಿಂಗೆ ಆಗ್ತಾ ಇರೋದು. ಇವತ್ತು ಸಲಗದಲ್ಲಿ ವಿಜಯಣ್ಣ ನನಗೆ ಒಂದು ಸೂರ್ಯಣ್ಣ ಟೈಟ್ಲ್ ಕೊಟ್ಟಿದ್ದಾರೆ. ಇವತ್ತು ನಾನು ಈ ಸ್ಟೇಜಿಗೆ ನಿಲ್ಬೇಕಾದ್ರೂ ಅದು ನಮ್ಮ ವಿಜಯಣ್ಣನೇ. ಆಮೇಲೆ ಎಲ್ಲರೂ ಕೇಳ್ತಾ ಇದ್ದಾರೆ ಇದು ಓಂ ಅಂತ. ನಾನು ದೊಡ್ಡ ಮನೆ ನೋಡಿ ಬೆಳೆದವನು ಸರ್. ಓಂಗೆ ಓಂಕಾರ ಹಾಕಕ್ಕೆ ಯಾರ ಕೈಯಲ್ಲೂ ಆಗಲ್ಲ ಸರ್. ಶಿವಣ್ಣ ಅಣ್ಣವರು ನಡೆದಿರೋ ದಾರಿಲಿ ನಾವು ನಮ್ಮಂಥ ಪುಟ್ಟ ಕಲಾವಿದರು ನಡಿಬೋದು ಹೊರತು ಅದನ್ನ ಯಾರೂ ಮೀರ್ಸಕ್ಕಾಗಲ್ಲ ಸರ್. ಆ ವೇಲ್ ಏನೋ ಮಾಡಿರ್ಬೋದು ಅನಿಸ್ತಿದೆ ನನ್ನ ಪ್ಯಾಟ್ರನ್. ದಯವಿಟ್ಟು ಅದು ಯಾರು ಹಂಗೆ ತಿಳ್ಕೊಬೇಡಿ ಸರ್. ಓಕೆ, ಇವಾಗ ನೀವೇ ಹೇಳಿದಾಗೆ ದುನಿಯಾ ವಿಜಯ್ ಅವರು ನಿಮ್ಗೆ ಫೋನ್ ಮಾಡಿ ಏನಾರು ಹೇಳಿದ್ರ, ಹೆದರ್ಬೇಡ ನಾವಿದೀವಿ ಅನ್ನೋ ಥರ ಏನಾರು? ಇಲ್ಲ ಸರ್, ನೋಡಿದ್ದಾರೆ, ತುಂಬಾ ಚೆಂದಾಗೈತೆ ಅಂತ ಹೇಳಿದ್ದಾರೆ ಸರ್. ಮಾತಾಡಿದ್ದಾರೆ, ಚೆಂದಾಗಿ ಮಾಡಿದ್ಯಾ ಸೂರ್ಯ ಅಂತನ ಎಲ್ಲ ಹೇಳಿದ್ದಾರೆ ಸರ್. ಈ ಇನ್ಸಿಡೆಂಟ್ ಆದ್ಮೇಲೆ ಏನಾದ್ರು ಮಾಡಿ? ಇಲ್ಲ, ಅವ್ರಿಗೇನೋ ಗೊತ್ತಿಲ್ಲ ಅನ್ಸಿದೆ. ಬಿಫೋರ್ ಮುಂಚೆನೆ ಇದು ಟೈಟ್ಲ್ ಇಡ್ಬೇಕಾದ್ರೆ ನಾನು ಕೇಳಿದೆ, ಅಣ್ಣ ಇದು ಸಲಗ ಸೂರ್ಯಣ್ಣ ಅಂತ ಇಡ್ಲಾ ಇಲ್ಲ ಬೆರಿ ಸೂರ್ಯಣ್ಣ ಅಂತ ಇಡ್ಲಾ ಅಂದ್ರು. ಅದು ಸಲಗ ಸೂರ್ಯಣ್ಣ ಅಂತ ಬೇಡ, ತುಂಬಾ ಲಾಂಗ್ ಆಯ್ತೈತೆ, ಬೆರಿ ಸೂರ್ಯಣ್ಣ ಇಡು ಅಂತ ಹೇಳಿದ್ರು. ಸರಿ ಅಂತ ಅವ್ರ ಆಶೀರ್ವಾದ ತಗೊಂಡೆ ಈ ಟೈಟ್ಲೇ ಸೂರ್ಯಣ್ಣ ಅಂತ ಇಟ್ಟಿದ್ದೀನಿ. ಅವ್ರ ಆಶೀರ್ವಾದದಿಂದಾನೇ ಇಟ್ಟಿರೋ ಸರ್. ಸರ್ ನಾನು ಒಂದು ಕ್ಯೂರಿಯಾಸಿಟಿಲಿ ಕೇಳ್ತಿದ್ದೀನಿ, ಒಂದು ಮಾಸ್ ಸಿನಿಮಾ ಮಾಡ್ಬೇಕಾದ್ರೆ ಹಳೆ ರೌಡಿಗಳನ್ನೆಲ್ಲ ಹಾಕೊಂಡು ಸಿನಿಮಾ ಮಾಡ್ಬೇಕಾದ್ರೆ ಈ ಬೆದರಿಕೆ ಕಾಲ್ಗಳು ಬರೋದು ಇವೆಲ್ಲ ಸಹಜ ಅನ್ಸುತ್ತೆ ಅಥವಾ ಅಂಥದ್ದೇನೋ ಫೇಸ್ ಮಾಡಿದ್ರೆ ಈ ಸಿನಿಮಾದಲ್ಲಿ? ತುಂಬಾ ಫೇಸ್ ಮಾಡಿದ್ದೀನಿ ಸರ್. ನಿನ್ಗೇನಕ್ಕೆ ಹಂಗೆ ಇವಾಗ ಇಂಡಸ್ಟ್ರಿಲ್ ಅನ್ನೋದು ಇವಾಗ ಒಂದ್ ಏರಿಯಾ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ಸರ್. ಈ ಫಾರ್ಮ್ ಇರೋದೇ ಹಂಗೆ. ಅಂಥದ್ರಲ್ಲಿ ಎಲ್ಲ ಅಣ್ಣಂದಿರ್ನು ಸೇರಿಸ್ಕೊಂಡು ಮಾಡೋದೈತಲ್ಲ, ತುಂಬ ಸ್ಟ್ರಗಲ್ ಸರ್. ಪಾಪ ನಾನು ಎಲ್ಲರ ಹತ್ರ ಹೋದಾಗ್ಲೂ ಅಷ್ಟೇ ಹಿಂಗೆ ಅಂತ ಬಿಡಿಸಿ ಹೇಳಿದೆ, ನನ್ನ ಕಷ್ಟನೆಲ್ಲ ಹೇಳಿದೆ ಅವ್ರಿಗೆ. ಸರಿ ಜನಕ್ಕೆ ಒಳ್ಳೇದಾಗ್ತೈತೆ ಅಂದರೆ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಇಡೀ ಅಂಡರ್ ವರ್ಲ್ಡಲ್ಲಿ ಎಲ್ಲ ಅಣ್ಣಂದಿರು ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ, ಬೆಂಬಲವಾಗಿ ನಿಲ್ತಿದ್ದಾರೆ, ತುಂಬ ಸಪೋರ್ಟಿಂಗ್ ಆಗೇ ನಿಲ್ತಿದ್ದಾರೆ
ಎಲ್ಲರೂ ನಿಲ್ತಿದ್ದಾರೆ ಸರ್, ಇನ್ಕ್ಲೂಡ್ ನನ್ನ ಆರ್ಟಿಸ್ಟ್ಗಳಾಗಿರ್ಬೋದು, ಎಲ್ಲರೂ ನನಗೆ ಸಪೋರ್ಟ್ ಆಗಿ ನಿಲ್ತಿದ್ದಾರೆ ಸರ್. ಇದು ನಂದು ಒಂದು ಶ್ರಮ ಅಲ್ಲ ಸರ್, ನನ್ನ ಡೈರೆಕ್ಟ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಒಂದು ಹೀರೋ ಆಗಿರ್ಬೋದು ಸರ್, ನನ್ನ ಹಿಂದೆ ಸುಮಾರು ಜನ ನನಗೆ ಬೆಂಬಲವಾಗಿ ನಿಲ್ತಿದ್ದಾರೆ ಸರ್. ನಂದೇನೂ ಇಲ್ಲ ಸರ್, ಇವರುಗಳೆಲ್ಲ ಜೀವ ತುಂಬಿರೋದಕ್ಕೆ ಒಂದು ಸೂರ್ಯಣ್ಣ ಅಂತ ಒಂದು ಆಗೋದು. ಕ್ಯಾಪ್ಟನ್ ಅಂತ ಒಬ್ಬ ಇರ್ತಾನೆ, ಕ್ಯಾಪ್ಟನ್ ಆಗಲ್ಲ. ಆ 9 ಜನ ಸೇರಿನೇ ನಾಯಕನಾಗಿ ಒಬ್ಬ ಯೂಸ್ ಮಾಡಿ ಒಂದು ನಾಯಕನಾಗಿ ನಾನು ಯೂಸ್ ಆಗಿದ್ದೀನಿ ಅಷ್ಟೇ ಸರ್. ಮಿಕ್ಕಿದೆಲ್ಲ ಅವ್ರದ್ದೇ ಶ್ರಮ, ನಂದೇನೂ ಇಲ್ಲ ಸರ್. ಓಕೆ, ನಾವು ಇತ್ತೀಚೆಗೆ ಕೇಳ್ತಿರ್ತೀವಿ ಜನ ಥಿಯೇಟರ್ಗೆ ಬರ್ತಿಲ್ಲ ಅನ್ನೋ ಮಾತುಗಳು ಅರ್ಧ ಇರ್ತವೆ. ಒಳ್ಳೆ ಸಿನಿಮಾ ಕೊಟ್ಟರು ಬರ್ತಾರೆ ಅನ್ನೋ ಮಾತುಗಳಿದಾವೆ. ಬಟ್ ನಿಮ್ಮ ಸಿನಿಮಾ ಯಾವ ತರ ಅಪ್ರೋಚ್ ಆಗುತ್ತೆ ಅಥವಾ ಯಾವ ಇಂಟೆನ್ಷನ್ ಇಂದ ಸಿನಿಮಾ ನೋಡ್ಬೋದು, ಯಾವ್ದು ಪ್ಲಸ್ ಪಾಯಿಂಟ್ ಇದೆ ಏನು ಅಂತ ಹೇಳ್ಬೋದು ಸರ್? ಇದು ಅಂದ್ರೆ ಅಂಡರ್ ವರ್ಲ್ಡ್ ಅನ್ನೋದ್ರೇ ಪ್ಲಸ್ ಪಾಯಿಂಟ್ ಸರ್. ಇವತ್ತು ಇತಿಹಾಸ ಸರ್, ಇಷ್ಟು ಜನ ಅಂಡರ್ ವರ್ಲ್ಡ್ ಹಾಕೊಂಡು ಮಾಡಿಲ್ಲ, ನಾನು ಮಾಡಿದ್ದೀನಿ ಕರೆಕ್ಟಾಗಿ. ಇದರಲ್ಲಿ ಎಲ್ಲರೂ ಮಾಡಿದ್ದಾರೆ. ಇವಾಗ ಈಗಾಗಲೇ ನೀವು ಟ್ರೈಲರ್ ನೋಡಿರ್ಬೋದು, ಡೈಲಾಗ್ಗಳೆಲ್ಲ ವೈರಲ್ ಆಗೈತೆ, ಎಲ್ಲ ಐತೆ. ಒಳಗೆ ನೀವೇನು ಟ್ರೈಲರ್ ನೋಡಿದರೆ ಆ್ಯಸ್ ಇಟ್ ಈಸ್ ಹಂಗೆ ಬರ್ತಿತ್ತು ಮೂವಿನೂ, ಹಂಗೆ ಹೆಂಗೆ ಹೋಗ್ತೈತೋ ಹಂಗೆ ಇರ್ತೈತೆ, ಪಿಕ್ಚರು ಹಂಗೆ ಇರ್ತೈತೆ ಸರ್. ಇಲ್ಲ, ರಿಯಲ್ ಸ್ಟೋರಿನೇ ಸರ್. ಒಬ್ಬೊಬ್ಬರ ಜೀವನದಲ್ಲೂ ನಡೆದಿರತಕ್ಕಂತಹ ಅದನ್ನ ತಗೊಂಡು ನಾನು ಹೋಮ್ ವರ್ಕ್ ಮಾಡಿದ್ದೀನಿ ಸರ್. ರಿಯಲ್ ಆಗಿ ಹೋಮ್ ವರ್ಕ್ ಮಾಡಿದ್ದೀನಿ ಸರ್. ಓಕೆ, ಹೀರೋಯಿನ್ ಬಗ್ಗೆ ಹೇಳಿದಾರೆ. ಯಾರ ಬಗ್ಗೆ ಸರ್? ಹೀರೋಯಿನ್ ಬಗ್ಗೆ ಸುಮಾರು ಜನ ಆಕ್ಚುಲಿ ಶೂಟ್ ಮಾಡ್ಬೇಕಾದ್ರೆ ಸುಮಾರು ಜನ ಬಂದಿರು ನನ್ನ ಆಫೀಸ್ಗೆ ಹೀರೋಯಿನ್ ಆಗಿ. ನಾನು ಯಾರನ್ನೂ ನೋಡಿಲ್ಲ. ಸರಿ ಅಂದ್ಬಿಟ್ಟು ಫೈನಲ್ ಆಗಿ ಒಂದಿನ ಕೂತಿದ್ದೆ, ಇನ್ನೇನು ಎಲ್ಲ ಕಂಪ್ಲೀಟ್ ಆಯ್ತು, ಹೀರೋಯಿನ್ ಪೋರ್ಷನ್ ಮಾತ್ರ ಇತ್ತು. ಅವಾಗ ಬಂದರು ಹೀರೋಯಿನ್, ಯಾರ ಕಡೆಯಿಂದನೋ ಬಂದರು. ಸರ್ ಹಿಂಗಂದ್ರೆ ನಾನು ನೋಡಿದಷ್ಟಕ್ಕೆ ನನಗೆ ಒಂದು ಕ್ಯೂಟ್ ಆದ ಒಂದು ಮುದ್ದಾದ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು, ಇದರಲ್ಲಿ ಒಂದು ಇನ್ನೋಸೆಂಟ್ ಆದ ಒಂದು ಹೀರೋಯಿನ್ ಬೇಕಾಗಿತ್ತು. ಅವ್ರು ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಇನ್ನೋಸೆಂಟ್ ಆಗಿದ್ರು ಮುಖ, ಆಮೇಲೆ ಅದ್ಭುತವಾಗಿ ಚೆಂದಾಗಿ ಮಾಡಿದ್ದಾರೆ ಡೈಲಾಗ್. ನಾನು ಏನು ಕೊಟ್ಟನೋ ಅದು 2ರಷ್ಟು ಮೇಡಮ್ ಮಾಡಿದ್ದಾರೆ. ಸಂಭ್ರಮ ಅವರಂತ ಹೀರೋಯಿನ್ ಹೆಸರು, ತುಂಬ ಚೆಂದಾಗಿ ಮಾಡಿದ್ದಾರೆ. ಆಮೇಲೆ ಎಲ್ಲೂ ಹೋದ್ರೂ ನನಗೆ ಬೆಂಬಲವಾಗಿ ನಿಲ್ತಿದ್ದಾರೆ, ಪ್ರಮೋಷನ್ಗಾಗಿರ್ಬೋದು ಎಲ್ಲರೂ ನಿಲ್ತಿದ್ದಾರೆ. ಅದರಲ್ಲಿ ಹೀರೋಯಿನ್ ತುಂಬ ನನ್ನ ಕೈ ಜೋಡಿಸಿದ್ದಾರೆ, ಮೇಡಮ್ ಅವ್ರು ತುಂಬ ಜೋಡಿಸಿದ್ದಾರೆ ಸರ್. ಈ ಥರ ಪ್ರಾಬ್ಲಮ್ ಅಂತ ಬಂದಾಗ ಇಂಡಸ್ಟ್ರಿ ಒಳಗಡೆಯಿಂದ ಯಾರು ಕಾಲ್ ಮಾಡೋದಾಗ್ಲಿ, ಸಪೋರ್ಟಿಂಗ್ ನಿಂತ್ಕೊಳ್ಳೋದಾಗ್ಲಿ ಆ ಥರ ಯಾರು ಮಾಡಲ್ವಾ ಏನು ಅಂತ? ಇಲ್ಲ ಸರ್, ಇವತ್ತವರೆಗೂ ಯಾರು ಏನು ಫೋನ್ ಬಂದಿಲ್ಲ. ಇಲ್ಲ ಸರ್, ಅಭಿಮಾನಿ ದೇವ್ರುಗಳು ಕೈ ಹಿಡಿದಿದ್ದಾರೆ. ನನಗೆ ಅಷ್ಟು ಜನ ಅಂತಲ್ಲ ಸರ್, ನಾನು ಅಂದರೆ ನನ್ನ ರೇಂಜ್ ಅವರಲ್ಲೇ ಹೋಗಿ ಹೈಫೈ ಕಾರಲ್ಲೇ ಹೋಗಿ ನಾನು ಸೂರ್ಯಣ್ಣ ಅನ್ಸ್ಕೋಬೇಕಾಗಿಲ್ಲ ಸರ್. ಇವತ್ತು ನಾನು ಪ್ಲಾಟ್ಫಾರ್ಮಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ರು, ಒಂದಿಬ್ಬರು ಸೂರ್ಯಣ್ಣ ಅಂದರೆ ಒಬ್ಬ ಸೂರ್ಯಣ್ಣ ಅಂದರೆ ನಾನು ಗೆದ್ಬಿಟ್ಟಿದ್ದೀನಿ. ಆಗಲೇ ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಾರೆ, ನೀವು ಸೂರ್ಯಣ್ಣ ಅಂತಾರೆ. ಅದಕ್ಕಿಂತ ನನಗೆ ಇನ್ನೇನು ಬೇಕು ಸರ್? ಅಷ್ಟು ಜನ ಅಲ್ಲ ಸರ್, ಒಬ್ಬ ಇದ್ದಾರಲ್ಲ, ನನಗೆ ಅದು ಸಾಕು ಸರ್. ಅದಕ್ಕಿಂತ ನನಗೆ ಇನ್ನೇನು ಆಸ್ತಿ ಪಾಸ್ತಿ ಏನು ಬೇಡ ಸರ್. ನನಗೆ ಕರೀತಾರಲ್ಲ ಪ್ರೀತಿಯಿಂದ, ನಾನು ಎಲ್ಲೂ ಹೋದ್ರೂ ಸೂರ್ಯಣ್ಣ ಅಂತಾರಲ್ಲ, ನನಗೆ ಅದೇ ಸರ್ ನನ್ನ ಬ್ರ್ಯಾಂಡ್, ನನ್ನ ಆಸ್ತಿನೇ ಅದೇ ಸರ್. ಇನ್ನೇನು ಅದಕ್ಕಿಂತ ನನಗೆ ಇನ್ನೇನು ದೊಡ್ಡ ಆಸ್ತಿ ಬೇಡ ಸರ್. ಸರ್, ಇದೇ ತರ ಒಂದು ಇನ್ಸಿಡೆಂಟ್ ಆಗಿತ್ತು, ಜಗ್ಗೇಶ್ ಅವರು ಯಾವಾಗಲೂ ಶೇರ್ ಮಾಡ್ಕೊತಾ ಇರ್ತಾರೆ. ಅಂದ್ರೆ ಒಬ್ಬ ಪ್ರೊಡ್ಯೂಸರ್ ಹಿಂಗಾದಾಗ ರಾಜ್ಕುಮಾರ್ ಅವರು ಒಂದು ಮೀಟಿಂಗ್ ಅರೇಂಜ್ ಮಾಡಿ ಅದನ್ನ ಸಾಲ್ವ್ ಮಾಡಿದ್ರು, ಬ್ಯಾನ್ ಮಾಡಿದ್ರು. ಸೊ ಈ ತರ ಒಂದು ಲೀಡರ್ಶಿಪ್ ಬೇಕು ಅಂತ ಅನಿಸ್ತಿದೆಯಾ ನಿಮಗೆ? ಅರ್ಥ ಇಲ್ಲ ಸರ್. ಸರ್, ಇವಾಗ ಈ ಸಿನಿಮಾ ತೊಂದರೆ ಕೊಡಕ್ ಬರ್ತಾರೆ ಸರ್, ಅದು ಮಾಡ್ಬೇಕು ಇದು ಮಾಡ್ಬೇಕಂದಾಗ ಸೊ ರಾಜ್ಕುಮಾರ್ ಅವರು ಲೀಡರ್ಶಿಪ್ ಅಲ್ಲಿ ನಿಂತ್ಕೊಂಡು ಅದನ್ನೆಲ್ಲ ಸಾಲ್ವ್ ಮಾಡ್ತಿದ್ರು. ಈ ತರ ಒಂದು ಲೀಡರ್ಶಿಪ್ ಬೇಕು ಅಂತ ಅನ್ಸುತ್ತೆ ನಿಮ್ಗೆ ಇಂಡಸ್ಟ್ರಿಗೆ? ಸರ್, ಚೇಂಬರ್ ಇರೋದೇ ಅದಕ್ಕೆ ಅಲ್ವಾ ಸರ್? ಚೇಂಬರ್ ಇರೋದೇ ಅದಕ್ಕೆ. ಎಲ್ಲೆಲ್ಲಿ ಹೋಗಿ ಏನಾದ್ರು ಹೇಳಿದ್ರೆ ಬಗೆಹರಿಸ್ತಾರೆ. ಇವಾಗ ಮೇಡಮ್ ಜಯಮಾಲಾ ಅವರು ಗೆದ್ದಿದ್ದಾರೆ, ಎಲ್ಲ ಮಾಡ್ತಾರೆ ಸರ್. ಹೋಗಿ ಹೇಳ್ಕೋಬೇಕು. ನಾವು ಕಷ್ಟ ಅಂತ ಹೇಳಿದಾಗ್ಲೇ ಅಲ್ವಾ ಸರ್ ಅವ್ರಿಗೆ ಅರ್ಥ ಆಗೋದು. ನಾವು ಒಬ್ಬರೇ ಕೋರ್ಕೊಂಡಿದ್ರೆ, ಇವಾಗ ನನ್ಗೆ ಹೊಟ್ಟೆ ಹಸಿ ಆದ್ರೆ ನಾನು ಹೋಗಿ ಊಟ ಮಾಡೋಕ್ಕಾಗ್ತೈತೆ. ನನಗೆ ಹುಷಾರಿಲ್ಲ ಅಂದರೆ ನಾನೇ ಹೋಗ್ಬೇಕು ಸರ್ ಮೆಡಿಕಲ್ ಶಾಪ್ಗೆ. ಇನ್ಯಾರು ನನ್ನ ಕರ್ಕೊಂಡೋಗಿ ಯಾರು ಮಾಡೋರಿಲ್ಲ ಸರ್. ನಮ್ಮ ಹೊಟ್ಟೆಸಿಗೆ ನಾವೇ ತಿನ್ಬೇಕು ಸರ್. ಇನ್ನೊಬ್ರು ತಟ್ಟೆ ಕೊಡ್ತಾರೆ, ಅವ್ರು ಬಂದು ಮಾತ್ರೆ ಕೊಡ್ತಾರೆ ಅನ್ನೋದನ್ನೆಲ್ಲ ಮರ್ತು ಬಿಡ್ಬೇಕು ಸರ್. ನಾವು ನಮ್ಮ ಹೊಟ್ಟೆಸಿಗೆ ಆದರೆ ನಾವು ಹೋಗಿ ನಾವು ಹೇಳ್ಕೊಳ್ಳೇಬೇಕು, ಕಷ್ಟ ಎಲ್ಲ ಹೇಳ್ಕೋಬೇಕು. ಎಲ್ಲ ಒಂದು ಕಡೆ ದೇವ್ರು ಕೊಟ್ಟಿರ್ತಾರೆ ಸರ್. 10 ಜನ ಕತ್ತರಿಸೋನಿದ್ರೆ ಒಬ್ಬ ಕಾಯೋನು ಇರ್ತಾನೆ ಸರ್, ಯಾರಾದ್ರು ಇರ್ತಾರೆ. ಓಕೆ ಸರ್, ಫೈನಲ್ ಆಗಿ ನಿಮ್ಮ ಸಿನಿಮಾ ಯಾವಾಗ ಬರ್ತಿದೆ? ನಿಮ್ಮ ಅಭಿಮಾನಿಗಳಿಗೆ ಅಥವಾ ಜನ ಥಿಯೇಟರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇದೇ ತಿಂಗಳು 20ನೇ ತಾರೀಕು ರಾಜ್ಯದಂತಹ ಬಿಡುಗಡೆ ಮಾಡ್ತಾ ಇದ್ದೀನಿ. ನನಗೆ ಇವಾಗಲೂ ಸರ್ ಯಾರಿಲ್ಲ, ನನ್ನ ಅಭಿಮಾನಿ ದೇವರುಗಳೇ ಎಲ್ಲರೂ ನನ್ನ ಕೈ ಹಿಡಿದಿದ್ದಾರೆ. ನನ್ನ ಎದೆಯಲ್ಲಿರೋ ಎಲ್ಲ ಅಭಿಮಾನಿ ದೇವರುಗಳಿಗೆ ಅವ್ರಿಗೆ ನಾನು ಯಾವಾಗಲೂ ಹೇಳೋದು ಒಂದೇ ಒಂದು, ಅವರ ಅಭಿಮಾನಿ ನಾನು. ಅಷ್ಟು ಜನಕ್ಕೂ ನಾನು ಅಭಿಮಾನಿ. ಅವ್ರು ನೋಡಿ ಏನಂತಾರೋ ಅದು ನನ್ನ ಆಶೀರ್ವಾದ ಸರ್. ಅವ್ರು ಬೈದ್ರೂ ಸರಿ, ಅದು ತಗೊಂಡ್ರೂ ಸರಿ, ನನಗೆ ಆಶೀರ್ವಾದ ಆದಂಗೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಇವಾಗೇನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಓಡಾಡ್ತಿದೆಯೋ ಅದ್ರ ಬಗ್ಗೆ ಆ ಸಿನಿಮಾದ ಡೈರೆಕ್ಟರು, ನಿರ್ಮಾಪಕರು ಹಾಗೂ ಹೀರೋ ಆದಂತಹ ಸೂರಿ ಅವರು ಹೇಳಿದಂಥ ಮಾತು. ಇನ್ನಷ್ಟು ಸುದ್ದಿಯೊಂದಿಗೆ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ವಿಶ್ವ ಜೊತೆ ರಾಮ್ ಚೇತನ್, ಬೆಂಗಳೂರು.